ಸಮಸ್ತ ಕೇಳುಗರಿಗೆ ಓದುವ ಪ್ರೀತಿಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರತಿಮಾ. ಈ ವಿಡಿಯೋ ನೋಡುತ್ತಿರುವ ನೀವು ದಯವಿಟ್ಟು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈ ದಿನ ನಾನು ಪೂರ್ಣಚಂದ್ರ ತೇಜಸ್ವಿರವರ ಚಿದಂಬರ ರಹಸ್ಯ ಈ ಕಥೆಯ 35ನೇ ಅಧ್ಯಾಯವನ್ನು ಓದುತ್ತಿದ್ದೇನೆ. ಅಧ್ಯಾಯ 35. ಅಲ್ಲಿ ನೋಡೋ, ಅದೇನದು? ಯಾರೋ ಬರ್ತಿದ್ದಾರೆ ನೋಡು, ಬೀಡಿ ಅಲ್ಲಾಡ್ತಿದೆ. ಗಾಬರಿಯಿಂದ ಇಂಗ್ಲಿಷ್ ಗೌಡ ರಫಿಯ ಕಿವಿಯಲ್ಲಿ ಕಿರಳಿದ. ರಫಿ ಕಣ್ಣು ನೋಯುವಂತೆ ಕತ್ತಲಲ್ಲಿ ದಿಟ್ಟಿಸಿ ನೋಡಿದ. ಅವನಿಗೆ ಅತ್ತಿಂದಿತ್ತ ಹಾರಾಡುವ ಒಂದು ಮಿಣುಕು ಹುಳು ಮಾತ್ರ ಕಂಡಿತು. ಥೂ ನೀನ್ನ, ಈ ಥರ ಗಲಾಟೆ ಮಾಡುತ್ತಿದ್ರೆ ಯಾರನ್ನು ಹಿಡಿಯೋದಕ್ಕೆ ಆಗದಿಲ್ಲ ಕಣೋ ಎಂದು ಬೇಸರದಿಂದ ಇಂಗ್ಲಿಷ್ ಗೌಡನಿಗೆ ಬೈದ. ಇಂಗ್ಲಿಷ್ ಗೌಡನಿಗೆ ಜಯಂತಿ ಮನೆ ಎನ್ನುವ ಥ್ರಿಲ್ ಎಲ್ಲ ತಣ್ಣಗಾಗಿ ಕತ್ತಲ ತಂಗಾಳಿಯಲ್ಲಿ ತೋಟದ ನಡುವೆ ಬೆಳಗಿನವರೆಗೂ ಅಡ್ಡಾಡುತ್ತಾ ಇರುವುದು ನೀರಸವಾಗಿ ಕಂಡಿತು. ಪದೇ ಪದೇ ಮನೆಯ ಬೆಚ್ಚನೆ ಹಾಸಿಗೆ ಹೊದಿಕೆಗಳು ಕಲ್ಪನೆಗೆ ಬರತೊಡಗಿದವು. ಅವನು ಮೊದಲೇ ಮಿಕ್ಕ ಮೂವರ ಜೊತೆ ಮಾತಾಡಿ ತರಲೆ ತೆಗೆದಿದ್ದರಿಂದ ಮತ್ತೆಲ್ಲಾದರೂ ಜಗಳ ತೆಗೆದುಕೊಂಡಾರೆಂದು ರಫಿ ಅವನನ್ನೇ ತನ್ನೊಡನೆ ಕರೆದುಕೊಂಡು ಮಿಕ್ಕ ಮೂವರನ್ನು ಇನ್ನೊಂದು ಪಾರ್ಶ್ವಕ್ಕೆ ಕಳಿಸಿದ. ದೊಡ್ಡ ದೊಡ್ಡ ಬಾವಲಿಗಳು ತಮ್ಮ ತೊಗಲಿನ ರೆಕ್ಕೆ ಬಡಿಯುತ್ತಾ ರಪ್ ರಪ್ ಎಂದು ಸದ್ದು ಮಾಡಿಕೊಂಡು ಹಾರಾಡಿದವು. ದೂರದಲ್ಲಿ ಯಾವುದೋ ನಿಶಾಚರ ಹಕ್ಕಿ ಸ್ಕ್ರಿಚ್ ಎಂದು ಸ್ಲೇಟಿನ ಮೇಲೆ ಬಳಪಗೀರಿದಂತೆ ಕೂಗಿತು. ಇನ್ನು ಎಷ್ಟೋ ಹೊತ್ತು ಇರಬೇಕೆಂದು ಮನಗಂಡ ಅವರು ಮರವೊಂದರ ಬುಡದಲ್ಲಿ ಕುಳಿತುಕೊಳ್ಳುವ ಹವಣಿಕೆಯಲ್ಲಿದ್ದರು. ಅಷ್ಟರಲ್ಲಿ ಸಮೀಪದಲ್ಲೆಲ್ಲೋ ದೊಪ್ ಎಂದು ಕಲ್ಲು ಬಿದ್ದ ಸದ್ದಾಯಿತು. ಇಬ್ಬರು ಮೈಯೆಲ್ಲ ಕಣ್ಣಾಗಿ ವೀಕ್ಷಿಸಿದರು. ಏನೂ ಕಾಣಲಿಲ್ಲ. ಅಷ್ಟರಲ್ಲಿ ಇನ್ನೊಂದು ಕಲ್ಲು ಬಿದ್ದ ಸದ್ದು. ಅದೇನೋ ಅದು. ರಫಿ ಇಂಗ್ಲಿಷ್ ಗೌಡನಿಗೆ ಒಂದು ಕಡೆಗೆ ಕೈ ಮಾಡಿ ತೋರಿಸಿದ. ಇಂಗ್ಲಿಷ್ ಗೌಡನಿಗೆ ದಿಗಿಲು ಶುರುವಾಯಿತು. ಎಲ್ಲೋ ಏನೋ ಎಂದು ಪಿಸುಮಾತಿನಲ್ಲಿ ಕೇಳುತ್ತಾ ಮೆಲ್ಲನೆ ರಫಿ ಬಳಿಗೆ ಸರಿದ. ಅಲ್ಲಿ ನೋಡಲ್ಲಿ ಎಂದು ರಫಿ ತೋರಿಸಿದ. ಇಂಗ್ಲಿಷ್ ಗೌಡನಿಗೂ ಏನೋ ಅಸ್ಪಷ್ಟ ಆಕೃತಿ ಕಂಡಂತಾಯಿತು. ಇಂಗ್ಲಿಷ್ ಗೌಡನಿಗೆ ಹೃದಯ ಬಾಯಿಗೆ ಬಂತು. ನೋಡುತ್ತಿದ್ದಂತೆ ಆ ಆಕೃತಿಗೆ ಕೈ ಮೂಡಿದಂತಾಯಿತು. ಅಯ್ಯೋ, ಪಿಶಾಚಿ ಕೊಡ್ತೋ ಕೈನಾ ಎಂದು ಕಿರಳಿದ. ಮಾತು ಹೊರಡಲಿಲ್ಲ. ಇನ್ನು ಜೀವ ಉಳಿಸಿಕೊಳ್ಳಲು ಸಮಯ ಇದೆ. ಓಡೋದು ಬಿಟ್ಟು ಈ ಸಾಬಿ ಸೂಳೆ ಮಗ ಗೂಟ ಬಡಿದಂತೆ ನಿಂತಿದ್ದಾನೆ. ಇಂಗ್ಲಿಷ್ ಗೌಡ ಹೇಗೋ ಗಂಟಲು ಒದ್ದೆ ಮಾಡಿಕೊಂಡು, ದಯ್ಯ ಕಣಲೇ ರಫಿ, ಓಡ್ರೋ ಓಡ್ರೋ ಎಂದು ತೊದಲಿದ. ಅವನಿಗೆ ಗಾಬರಿಯಾದಾಗಲೆಲ್ಲ ಅವನ ಕಾಲುಗಳು ಒಲಿಂಪಿಕ್ ಓಟಗಾರನಂತೆ ಅದ್ಭುತವಾಗಿ ಕೆಲಸ ಮಾಡುತ್ತಿದ್ದವು. ಗಟ್ಟಿ ಹಿಡಿದುಕೊಂಡಿದ್ದ ರಫಿಯ ಕೈಯನ್ನು ಕೊಡವಿ ಮಿಂಚಿನ ವೇಗದಲ್ಲಿ ಹಿಂದೊಮ್ಮೆ ಓಡಿದಂತೆ ಏಲಕ್ಕಿ ಗಿಡಗಳ ನಡುವೆ ಓಡತೊಡಗಿದ. ರಫಿ ಓಡಲಿಲ್ಲ. ಇವನಿಗೂ ಎದೆ ಒಡೆದುಕೊಂಡರೂ ಹೆದರಿ ಬೆನ್ನು ತೋರಿಸುವುದು ಮಿಕ್ಕ ಮೂವರಂತೆ ಇವನಿಗೂ ಸಾಧ್ಯವಿರಲಿಲ್ಲ. ಪ್ರಾಣ ಒತ್ತೆ ಇಟ್ಟು ಸಾಹಸ, ಜಗಳ, ಹೊಡೆದಾಟಗಳನ್ನು ಮಾಡಿ ಮಾಡಿ ಅವರೆಲ್ಲ ಭಯಾನಕ ಪರಿಸ್ಥಿತಿಯಲ್ಲಿ ಮೊಂಡು ಬಿದ್ದು ನಿಲ್ಲುತ್ತಿದ್ದರು. ಈಗಲೂ ರಫಿ ಮೊಂಡಾಗಿ ನಿಂತ. ಆ ಆಕೃತಿ ಚಲಿಸಿದಂತಾಯಿತು. ಪರಾರಿಯಾಗ್ತಾನೆ ಕಲ್ಲು ಹೊಡೆದ ಕಳ್ಳ. ರಫಿ ಹಿಡಿಯಲು ಮುಂದಾದ. ಆದರೆ ರಫಿಗೆ ಎದೆ ಜಲ್ಲೆನ್ನುವಂತೆ ಆ ಆಕೃತಿ ಓಡದೆ ಕೈಚಾಚಿ ಇವನತ್ತಲೇ ನುಗ್ಗಿ ಬಂತು. ನೋಡುತ್ತಾನೆ ಜಯಂತಿ. ಜಯಂತಿ ರಫಿಯನ್ನು ತಬ್ಬಿ ಹಿಡಿದಳು. ಇತ್ತ
ತನ್ನಂತೆ ಏಲಕ್ಕಿ ಗಿಡಗಳನ್ನು ಪುಡಿ ಪುಡಿ ಮಾಡಿ ಓಡುತ್ತಿದ್ದ ಇಂಗ್ಲಿಷ್ ಗೌಡನನ್ನು ಮಿಕ್ಕ ಮೂವರು ನೋಡಿದರು. ಸಿಕ್ಕ ಕಳ್ಳ ಎನ್ನುತ್ತಾ ಅವನ ಬೆನ್ನು ಹತ್ತಿ ಬೆರೆಸಾಡಿದರು. ಓಡಿಸಿಕೊಂಡು ಬರುತ್ತಿದ್ದ ಅವರ ಮಾತುಗಳಿಂದ ಗೆಳೆಯರೆಂದು ತಿಳಿದ ಇಂಗ್ಲಿಷ್ ಗೌಡ ಏದುಸಿರು ಬಿಡುತ್ತಾ ನಿಂತ. ಅವನನ್ನು ನೋಡಿ ಈ ಮೂವರು ಅವಕ್ಕಾದರು. ಯಾಕೋ ಬೇಕುಫ ಓಡ್ತೀಯ ಎಂದ ರಮೇಶ. ದೆವ್ವ ದೆವ್ವ ನಮ್ಮನ್ನು ಕರೀತು. ರಫಿಯಲ್ಲೋ ಅಲ್ಲೇ ಇದ್ದ. ತು ಸೂಳೆ ಮಗನೆ, ಅವನ್ನ ಸಿಕ್ಕಾಕಿಸಿ ನೀನು ಓಡಿ ಬಂದ್ಯಾ? ಮಿತ್ರದ್ರೋಹಿ ನನ್ನ ಮಗನೆ, ಇವತ್ತು ನಿನ್ನ ಕೊಂದಾಕ್ತೀನಿ ತಡಿ. ನಿಮ್ಮ ದಮ್ಮಯ್ಯ ನನ್ನ ಬಿಟ್ಬಿಡಿ. ಬಿಡೋದು? ರಫಿ ಏನಾದರೂ ಸತ್ತ ಅಂದರೆ ನಿನ್ನ ಇವತ್ತು ಇಲ್ಲೇ ಸಾಯಿಸಿ ದೆವ್ವ ಸಾಯಿಸ್ತು ಅಂತ ಹೇಳ್ತೀವಿ ತಡಿ ಎಂದ ರಮೇಶ. ಮತ್ತೆ ಗೆಳೆಯನನ್ನು ಸಿಕ್ಕಿಸಿ ಓಡಿದ್ದನ್ನು ಕಂಡು ರಮೇಶನಿಗೆ ಸಿಟ್ಟು ಬಂದಿತು. ಚಂದ್ರನಿಗೂ ಕೋಪ ನೆತ್ತಿಗೇರಿ ಆ ಸಾಬಿ ನನ್ನ ಮಗ ನಾನೇ ಬರ್ತೀನಿ ಕಣೋ ಅಂತ ಹೇಳಿದರೆ ಬೇಡ ಅಂದ. ಈ ಪುಕ್ಕಲು ಸೂಳೆ ಮಗನ್ನ ಕರ್ಕೊಂಡು ಹೋಗಿದ್ದಾನೆ ಎಂದು ಇವನನ್ನು ಕರೆದುಕೊಂಡು ಹೋದ ರಫಿಗೂ ಬಯ್ಯತೊಡಗಿದ. ಅಂಗಾರ ಇಂಗ್ಲಿಷ್ ಗೌಡನ ಕುತ್ತಿಗೆ ಕೈ ಹಾಕಿ, ಒಳ್ಳೆ ಮಾತಿನಲ್ಲಿ ರಫಿ ಎಲ್ಲಿದ್ದಾನೆ ತೋರಿಸ್ತೀಯೋ ಇಲ್ಲ ಸಾಯ್ತೀಯೋ, ಎರಡರಾಗೆ ಒಂದು ಬೊಗಳು ಎಂದ. ದೆವ್ವ ಇದೆಯಲ್ರೋ ಎಂದು ಭಯದಿಂದ ಇಂಗ್ಲಿಷ್ ಗೌಡ. ಪ್ರಾಣಕ್ಕೆ ಪ್ರಾಣ ಬೋಳಿ ಮಗ್ನೆ, ನಾನಿದ್ದೀನಿ ಬಾ. ದೆವ್ವ ನಿನ್ನ ಸಾಯಿಸೋದಕ್ಕೆ ಮೊದಲು ನನ್ನ ಸಾಯಿಸಬೇಕು, ನಡಿ ಬೇಗ ಎಂದ ರಮೇಶ. ತಡ ಮಾಡಬೇಡ ಕಣೋ ಪುಕ್ಕಲ್ ನನ್ನ ಮಗ್ನೆ, ನಾವಿದ್ದೀವಿ ಬಾ ಎಂದು ಗರ್ಜಿಸಿದ ಅಂಗಾರ. ಮೂವರು ಇಂಗ್ಲಿಷ್ ಗೌಡನನ್ನ ಹಿಡಿದುಕೊಂಡು ಹಿಂದಿರುಗಿದರು. ಹಿಂದಿರುಗಿ ಬರುವಾಗಲೇ ಅವರಿಗೆ ಗೊತ್ತಾಗಿದ್ದು ಇಂಗ್ಲಿಷ್ ಗೌಡ ಯಾವ ವೇಗದಲ್ಲಿ ಎಷ್ಟೊಂದು ದೂರ ಓಡಿ ಬಂದಿದ್ದ ಎಂದು. ಮೂವರು ರಫಿಯು ಇವನು ಕುಳಿತಿದ್ದ ಜಾಗಕ್ಕೆ ಹತ್ತಿರಾದರು. ಅಷ್ಟರಲ್ಲಿ ಇಂಗ್ಲಿಷ್ ಗೌಡನ ಕಂಗಳಿಗೆ ಮೊಸುಕಾದ ಒಂದು ಆಕೃತಿ ಕಂಡಿತು. ಅಲ್ಲಿ ನೋಡಿ ಬರ್ತಿದೆ ಎಂದ ಭಯದಿಂದ. ಏನೋ ದೆವ್ವ ಬರ್ತಿದೆ ಓಡ್ರೋ. ಬರ್ಲಿ ತಗೊಳ್ಳೋ. ಅಯ್ಯೋ ಸಾಯಿಸ್ಲಿ ತಗೊಳ್ಳೋ. ರಮೇಶ ನಿರ್ಧಾರದ ದನಿಯಲ್ಲಿ ಹೇಳಿದ. ಇವರು ಅವನು ಓಡಿ ಹೋಗದಂತೆ ಬಿಗಿಯಾಗಿ ಹಿಡಿದಿದ್ದರು. ಇವರ ಕಿರಾತ ಧೈರ್ಯ ನೋಡಿ ನಡುಗಿ ಹೋದ ಇಂಗ್ಲಿಷ್ ಗೌಡ. ಈಗಾಗಲೇ ದೆವ್ವಗಳ ಕೈಯಲ್ಲಿ ಸಿಕ್ಕಿಕೊಂಡಿರುವುದಾಗಿ ದೃಢವಾಗಿ ನಂಬಿದ. ಅಷ್ಟರಲ್ಲಿ ಎದುರಿಗೆ ಬರ್ತಿದ್ದ ಆಕೃತಿ ಕೆಮ್ಮಿದಂತಾಯ್ತು. ನೋಡಿದರೆ ರಫಿ. ನಾಲ್ವರು ಗೆಳೆಯರಿಗೂ ಪರಮಾನಂದವಾಯಿತು. ಹೇ, ಯಾಕೋ ಹಾಗೆ ಓಡಿದೆ ಎಂದು ರಫಿ ಇಂಗ್ಲಿಷ್ ಗೌಡನನ್ನು ಕೇಳಿದ. ನೀ ದೆವ್ವ ನೋಡಲಿಲ್ಲೇನೋ ಎಂದು ಇಂಗ್ಲಿಷ್ ಗೌಡ ಕೇಳಿದ. ಇಲ್ಲಪ್ಪ. ಕಲ್ಲು ಬೀಳಲಿಲ್ಲೇನೋ? ಕಲ್ಲು ಬಿದ್ದಂತೆ ಸದ್ದಾಗಿದ್ದು ನಿಜ ಎಂದ ರಫಿ. ಎಲ್ಲಿ ಬಿತ್ತು ಕಲ್ಲು ಎಂದು ಕುತೂಹಲದಿಂದ ರಮೇಶ ಕೇಳಿದ. ಇಲ್ಲೇ 4 ಮಾರಿನ ಆಚೆ ಎಂದ ರಫಿ. ತೋರಿಸೆಂದು ಗೆಳೆಯರು ಕೇಳಿದರು. ರಫಿಯ ಜೊತೆ ಇಂಗ್ಲಿಷ್ ಗೌಡ ದೆವ್ವ ಕಂಡ ಜಾಗಕ್ಕೆ ಹೊರಟರು. ಬಿಡ್ರೋ, ಬರ್ತೀನಿ, ಓಡೋಗಲ್ಲ, ಪ್ರಾಮಿಸ್ ಎಂದು ಇನ್ನು ಬಿಗಿಯಾಗಿ ರಟ್ಟೆ ಹಿಡಿದುಕೊಂಡಿದ್ದ ಗೆಳೆಯರಿಗೆ ಗೋಗೆರೆದ ಇಂಗ್ಲಿಷ್ ಗೌಡ. ಇವನೆಲ್ಲಿ ಸಿಕ್ಕ? ರಫಿ ಕೇಳಿದ. ಓಡೋಗ್ತಿದ್ದ. ಇವನೇ ಕಳ್ಳ ಅಂತ ಬೆರೆಸಾಡಿ ಹಿಡಿದ್ವಿ. ರಫಿನ ತೋರಿಸ್ತೀಯೋ ಇಲ್ಲ ಕುತ್ತಿಗೆ ಇಸುಕೋಣವೋ ಅಂತ ಎದರಿಸಿದ ಮೇಲೆ ಅಯೋಗ್ಯ ನಮ್ ಜೊತೆ ಬಂದ ಎಂದು ಅಂಗಾರ ನಡೆದದ್ದನ್ನು ಹೇಳಿದ. ಏನ್ರೋ, ಸ್ನೇಹಿತರಿಗೆ ಕುತ್ತಿಗೆ ಇಸಿಯೋಕೆ ಬರ್ತಿರಲ್ರ, ನ್ಯಾಯವೇನ್ರೋ ಎಂದು ಇಂಗ್ಲಿಷ್ ಗೌಡ ಕೇಳಿದ. ಅವನಿಗೆ ಭಯ ಕೊಂಚ ಕಡಿಮೆಯಾಗತೊಡಗಿತ್ತು. ಇಸುಕಿದ್ವಾ? ಹಾಗೆ ಎದುರಿಸದೇ ಇದ್ರೆ ನೀನೆಲ್ಲಿ ಬರ್ತಿದ್ದೆ? ಇವನ್ನ ನೋಡಿದರೆ
ಪಾಪ ಅನಿಸುತ್ತೆ. ಇವನು ಯಾಕೆ ಹೀಗೆ ಎದುರಿ ಸಾಯ್ತಾನೋ? ಅಷ್ಟೊಂದು ದಿನದಿಂದ ನಮ್ಮ ಜೊತೆ ಇದೀಯಾ, ಇನ್ನು ಹೆದ್ರಿ ಸಾಯ್ತೀಯಾ ಎಂದ ರಮೇಶ. ರಫಿ ಕಡೆಗೆ ತಿರುಗಿ, ನಿಂಗೇನು ಭಯ ಆಗಲಿಲ್ವೇನೋ ಎಂದು ಕೇಳಿದ. ಭಯ ಆಯ್ತು, ಆದರೆ ಹೆದರಿ ಓಡೋಗೋದು ಎಲ್ಲಾದರೂ ಉಂಟೇನಯ್ಯ? ನೀವೆಲ್ಲ ಏನಂತೀರ ನಾಳೆ? ತುತ್ ಎಂದು ತಿರಸ್ಕಾರದಿಂದ ತುಪ್ಪಿದ. ಹಂಗಿರಬೇಕು ನೋಡು ಕ್ರಾಂತಿಕಾರಿ ಎಂದ್ರೆ, ಹಸ್ಲಿ ಸಾಬ ಕಣೋ ನೀನು ಎಂದು ಚಂದ್ರ ರಫಿಯನ್ನು ಹೊಗಳಿದ. ರಫಿ ಸಾಯೋದಾದ್ರೆ ನಾವು ಸಾಯೋಣ ಅಂತ ಬಂದ ಗೆಳೆಯರನ್ನು ಕಂಡು ರಫಿಗೆ ಹೆಮ್ಮೆಯಾಯಿತು, ಕೃತಜ್ಞತೆ ತುಂಬಿತು. ನೋಡ್ರಪ್ಪ, ಇಲ್ಲೇ ಕೂತಿದ್ವಿ, ಅಲ್ಲೇ ಏನು ಕಂಡಂಗಾಯ್ತು ಎಂದು ಜಾಗ ತೋರಿಸಿದ ರಫಿ. ಅಲ್ಲೆಲ್ಲ ಟಾರ್ಚು ಬಿಟ್ಟು ನೋಡಿದರು, ಏನು ಕಾಣಲಿಲ್ಲ. ಆದರೆ ಅವರು ಕುಳಿತ ಜಾಗದಲ್ಲಿ ಮಾತ್ರ ಏನು ಗಮ್ಮೆಂದು ಸುವಾಸನೆ ಬಂದಂತಾಯಿತು. ಎಲ್ಲರಿಗೂ ಏನಿದು ಪರಿಮಳ ಎಂದು ಎಲ್ಲ ಆಶ್ಚರ್ಯಪಟ್ಟರು. ಯಾವುದೋ ಹೂವಿನದಿರಬೇಕು ಎಂದ ರಫಿ. ಮಿತ್ರರೆಲ್ಲ ವಾಪಸ್ ಹೊರಟರು. ಕೊಂಚ ದೂರ ಬಂದ ಮೇಲೂ ರಫಿ ಹತ್ತಿರ ಅದೇ ಪರಿಮಳ ಬಂದಂತಾಯ್ತು ರಮೇಶನಿಗೆ. ಇದೇನೋ ನಿನ್ನತ್ರನೂ ಅದೇ ಪರಿಮಳ ಎಂದು ರಮೇಶ ಸಂಶಯದಿಂದ ಕೇಳಿದ. ಯಾರೋ ಬಟ್ಟೆಗೆ ಹತ್ರ ಗಿತ್ರ ತಾಕ್ಸಿರಬಹುದು ಎನ್ನುತ್ತಾ ರಫಿ ಆ ಕಡೆಗೆ ಮುಖ ತಿರುಗಿಸಿದ. ರಮೇಶನಿಗೆ ಇನ್ನು ಅನುಮಾನ ಬಂತು, ಏನೋ ಸಂಭವಿಸಿದೆ ಎಂದು. ಏ ರಫಿ, ಎಲ್ಲಿ? ಹಿಂತಿರುಗು ಎಂದು ಅವನ ಮುಖಕ್ಕೆ ಟಾರ್ಚ್ ಬಿಟ್ಟ. ರಫಿಯ ಮುಖ ಕೆಂಪಾಗಿ ಕಣ್ಣಂಚಿನಲ್ಲಿ ಕಂಬನಿ ಕುಳಿತಿತ್ತು. ಏನಯ್ಯ ರಫಿ, ಏನಾಯ್ತು ಹೇಳೋ, ಯಾಕೋ ಕಣ್ಣಲ್ಲಿ ನೀರು ಎಂದ ರಮೇಶ. ಏನಿಲ್ಲ ರಮೇಶ ಎಂದ ರಫಿ. ಕಂಠ ಗದ್ಗದವಾದ್ದರಿಂದ ಒಂದು ನಿಮಿಷ ತಡೆದು ಆನಂತರ ಮುಂದುವರಿಸಿದ. ನನ್ನ ಪ್ರಾಣಕ್ಕೆ ಪ್ರಾಣ ಕೊಡೋದಕ್ಕೆ ಬಂದ ಸ್ನೇಹಿತರಿಗೆ ಸುಳ್ಳಿರ್ತಿದ್ದೀನಲ್ಲ ಅಂತ ದುಃಖ ಆಯಿತು. ಚಿಕ್ಕಂದಿನಿಂದ ತಂದೆ ತಾಯಿ ಇಲ್ಲದೆ ಬೆಳೆದವನು ನಾನು. ನಿಮ್ಮಂಥ 4 ಜನ ಸ್ನೇಹಿತರನ್ನ ಬಿಟ್ಟರೆ ಯಾರೂ ಇಲ್ಲ. ಏನಾಯ್ತು ಅಂತ ನಿಮ್ಮಿಂದ ಮುಚ್ಚಿಡೋ ಮನಸ್ಸಿಲ್ಲ. ಇಂಗ್ಲಿಷ್ ಗೌಡ ಏನನ್ನೋ ಕಂಡು ಓಡಿದ್ನಲ್ಲ, ಅದು ನಿಜ ಎಂದ. 4 ಮಿತ್ರರಿಗೂ ಸಿಡಿಲು ಹೊಡೆದಂತಾಯಿತು. ಏನಂದೆ ಎಂದು ಅವಕ್ಕಾಗಿ ನಡೆಯುವುದನ್ನು ನಿಲ್ಲಿಸಿ ನಿಂತು ಬಿಟ್ಟರು. ನನಗೂ ಹೆದರಿಕೆ ಆಯಿತು, ಆದರೆ ಓಡಲಿಲ್ಲ. ಸತ್ತರೆ ಸತ್ತೆ ಅಂದುಕೊಂಡು ಏನಾಗುತ್ತೋ ನೋಡೇ ಬಿಡಬೇಕು ಅಂತ ನಿಂತು ಬಿಟ್ಟೆ. ಆ ಆಕಾರ ಸ್ವಲ್ಪ ಸರಿದಾಡ್ತು. ಓಹೋ, ಕಳ್ಳ ಓಡೋಗ್ತಾನೆ ಅಂತ 4 ಹೆಜ್ಜೆ ಮುಂದೆ ಹೋದೆ. ಅದೇ ನನ್ನ ಕಡೆಗೆ ಕೈ ಚಾಚಿಕೊಂಡು ಬಂದು ಬಿಡ್ತು. ನನಗೆ ಎದೆ ಜಲ್ಲ ಅಂದೋಯ್ತು. ಅಯ್ಯೋ ದೇವ್ರೆ ಎಂದ ಅಂಗಾರ. ಅವರೆಲ್ಲರ ಮೈ ಕೂದಲು ನೆಟ್ಟಗಾಗಿದ್ದವು. ನಾನಲ್ಲೇ ಇದ್ದಿದ್ರೆ ಇಷ್ಟೊತ್ತಿಗೆ ಸತ್ತೋಗಿರ್ತಿದ್ದೆ ಎಂದ ಇಂಗ್ಲಿಷ್ ಗೌಡ. ಹತ್ರ ಬರತ್ಲು ನೋಡ್ತೀನಿ ಜಯಂತಿ. ಬಂದಿದ್ದು ತಬ್ಬಿಕೊಂಡಳು. ತಬ್ಬಿಕೊಂಡ್ಲಾ? ಹರೆರೆ ಇತ್ಯಾದಿ ಉದ್ಗಾರಗಳು ಮಿತ್ರ ಸಮೂಹದಿಂದ ಹೊಮ್ಮಿದವು. ಅವರಿಗೆ ಭಾವೋದ್ವೇಗದ ಏರಿಳಿತ ಭರಿಸಲ ಸಾಧ್ಯವಾಗಿತ್ತು. ಏನಂದ್ಲೋ, ಯಾಕೆ ಬಂದಿದ್ಲೋ ಎಂದು ಎಲ್ಲ ಕುತೂಹಲದಿಂದ ಕೇಳಿದರು. ಏನಿಲ್ಲ, ನಾನು ನಿನ್ನ ಪ್ರೀತಿಸ್ತೀನಿ, ನನ್ನ ಕೈ ಬಿಡಬೇಡ. ನೀನು ಬಿಟ್ಟರೆ ಗೋಸಾಯಿಗಳ ಜೊತೆಗೆ ಓಡೋಗಿ ಪ್ಯಾಟೆ ಸೂಳೆ ಮನೆ ಸೇರ್ಕೋತೀನಿ ಅಂತ ತಬ್ಬಿಕೊಂಡು ಹೇಳಿಕೊಂಡ್ಲು ಕಣಯ್ಯ. ಸುಮಾರು ಹೊತ್ತು ತಬ್ಬಿಕೊಂಡೇ ನಿಂತಿದ್ವಿ. ಅಷ್ಟರಲ್ಲಿ ನೀವು ಬೈಯುತ್ತಾ ಮಾತಾಡಿಕೊಂಡು ಬರ್ತಿರೋ ಸದ್ದು ಕೇಳಿ ನಾನಿನ್ನು ಬರಲ್ಲ ಅಂದಳು. ಬಿಟ್ಟೆ ಮನೆ ಕಡೆ ಹೋದಳು ಎಂದ ರಫಿ. ರಫಿ ಬಳಿ ಬರುತ್ತಿದ್ದ ಅವಳ ವಾಸನೆಯನ್ನು ಯಾರು ಅಲ್ಲಗಳೆಯುವಂತೆಯೇ ಇರಲಿಲ್ಲ. ಇದೇನು ನಿಜವೋ ಭ್ರಾಂತಿಯೋ ಅವರಿಗೆ ತೋಚದೆ ತುಂಬಾ ಹೊತ್ತು ಅವನ ಮಾತುಗಳನ್ನು
ಹರಗಿಸಿಕೊಳ್ಳುತ್ತಾ ಮೌನವಾಗಿ ನಿಂತರು. ಸ್ವಲ್ಪ ಹೊತ್ತಾದ ನಂತರ ರಮೇಶ, ಅಲ್ವೋ ರಫಿ, ಇಂಥ ಒಂದು ಸಂತೋಷದ ಸಮಾಚಾರನ ನಮ್ಮ ಹತ್ರ ಮುಚ್ಚಿಡೋಕೆ ನೋಡ್ತಿದ್ದೀಯೇನೋ ರಾಸ್ಕಲ್ ಎಂದ. ಇಲ್ಲ ಕಣಮ್ಮ, ನಂದು ತಪ್ಪಾಯಿತು, ಇನ್ನೊಂದು ಸಾರಿ ಮಾಫ್ ಮಾಡಿ. ದಾರಿಲಿ ಬರ್ತಾ ನಾನು ಸಾಬ, ಅವಳು ಹಿಂದೂ, ನೀವೆಲ್ಲ ಏನಂತೀರೋ ಏನು ತಿಳ್ಕೋತೀರೋ ಅಂತ ಗಾಬರಿಯಾಯಿತು. ಆಮೇಲೆ ನನ್ನ ಪ್ರಾಣಕ್ಕೆ ಪ್ರಾಣ ಕೊಡೋದಕ್ಕೆ ಬಂದವರಿಗೆ ಸುಳ್ಳೇಳಿದ್ದೀನಲ್ಲ ಅಂತ ದುಃಖ ಆಯಿತು. ಇನ್ಮೇಲೆ ನಿಮ್ಮ ಹತ್ರ ಯಾವುದನ್ನ ಮುಚ್ಚಿಡೋಲ್ಲ ಎಂದ. ಗೆಳೆಯರಿಗೆಲ್ಲ ಚೈತನ್ಯ ಸಂಚಾರವಾದಂತಾಗಿ ಆನಂದಭರಿತರಾದರು. ಹೊಟ್ಟೆ ಕಿಚ್ಚಿನಿಂದ ದ್ವೇಷಿಸಲಾರಂಭಿಸಿದರೆ ಏನು ಮಾಡುವುದೆಂಬ ಚಿಂತೆಯಲ್ಲಿದ್ದ ರಫಿಗೆ ಅವರು ಇದ್ದಕ್ಕಿದ್ದಂತೆ ಸಂತೋಷದಿಂದ ಕುಣಿದು ಕುಪ್ಪಳಿಸಿ ಒಬ್ಬರಿಗೊಬ್ಬರು ಹಸ್ತಲಾಘವ ಕೊಟ್ಟುಕೊಳ್ಳುತ್ತಿದ್ದುದನ್ನು, ಅದನ್ನು ಇಡೀ ಟೀಮಿನ ವಿಜಯವೆಂದು ತಗೊಂಡಿದ್ದನ್ನು ನೋಡಿ ಆನಂದ ಹಿಮ್ಮಡಿಸಿತು. ಹೆಂಗಿದ್ಲೋ ಅವಳು ಎಂದ ಅಂಗಾರ. ಹೆಂಗೇನೋ ನೋಡಿಲ್ವ ನೀನು ಎಂದ ರಫಿ ನಾಚಿಕೆಯಿಂದ. ನಾವು ನೋಡೋದಕ್ಕೂ ನೀನು ನೋಡಿರೋದಕ್ಕೂ ವ್ಯತ್ಯಾಸ ಇಲ್ಲೇನೋ, ಮತ್ತೆ ಮುಚ್ಚಿಡ್ತೀಯ? ನೋಡೋ ಅಂಗಾರ, ಅದನ್ನೆಲ್ಲ ಹೆಂಗೇಳಿ, ದೇವತೆ ಅಂತಾರಲ್ಲ ಹಂಗಿದ್ಲು ಅನ್ನಬಹುದು. ಅವಳಿಗೋಸ್ಕರ ಏನು ಬೇಕಾದರೂ ತ್ಯಾಗ ಮಾಡ್ತೀನಿ, ಕಷ್ಟ ಅನುಭವಿಸ್ತೀನಿ. ನಾನಿನ್ನೇನು ಹೇಳಲ್ಲ, ಮುಚ್ಚಿಡಲ್ಲ, ಬೇರೆಯವರಿಗೆ ಹೇಳಕ್ಕೆ ಆಗಲ್ವೋ ಅದನ್ನೆಲ್ಲ. ನಿಂಗೂ ಒಂದು ದಿನ ಹಿಂಗಾದಾಗ ನನ್ನ ಕಷ್ಟ ಅರ್ಥವಾಗುತ್ತೆ ಕಣೋ ಎಂದ ರಫಿ. ನಮಗೆಲ್ಲ ಹಿಂಗಾಗುತ್ತೆ, ತುತ್ ನಮ್ಮ ಜನ್ಮಕ್ಕೆ ಬೆಂಕಿ ಹಾಕ ಎಂದು ಅಂಗಾರ ದುಃಖದಿಂದ ತನ್ನನ್ನು ತಾನೇ ಶಪಿಸಿಕೊಂಡ. ಲೇ ಮೋಹಿನಿ ದೆವ್ವ ಅಲ್ಲ ತಾನೇ? ಕಾಲು ಸರಿಯಾಗಿತ್ತೋ ತಿರ್ಗಾ ಮುರ್ಗ ಇತ್ತೋ, ತಬ್ಬಿಕೊಂಡೋಳನ್ನ ಸರಿಯಾಗಿ ಮುಟ್ಟಿ ನೋಡಿದೀಯೇನೋ ಎಂದ ಇಂಗ್ಲಿಷ್ ಗೌಡ. ಓಹೋ, ಮುಟ್ಟಿ ತಡವಿ ಎಲ್ಲೆಲ್ಲಿ? ತು, ಏನು ಇಂಗ್ಲಿಷ್ ಗೌಡ, ಎಲ್ಲೆಲ್ಲಿ ಅಂತ ನಂಗೇನು ಗೊತ್ತು, ನನ್ನ ತಲೆನೇ ಕೆಟ್ಟೋಗಿತ್ತು. ಇಂಥ ಕಡೆ ಅಂತಿಲ್ಲ, ಎಲ್ಲ ಕಡೆ ಎಂದ ರಫಿ. ಅಷ್ಟಕ್ಕೆ ಅವನ ಗೆಳೆಯರಿಗೆ ತಮಗೆ ಎಲ್ಲ ಕಡೆ ಯಾರೋ ಕೈ ಹಾಕಿ ತಡವಿದಂತಾಗಿ ಮೈಯೆಲ್ಲ ಕಚಗುಳಿ ಎದ್ದು ಕುಣಿದು ಕುಪ್ಪಳಿಸಿ ಮತ್ತೆ ರಫಿಗೆ ಹೊಡೆದಿಯೆಲ್ಲ ಒಂದು ಚಾನ್ಸು ಎಂದೆನ್ನುತ್ತಾ ಕೈ ಕುಲುಕತೊಡಗಿದರು. ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ಕೆಸರೂರಿನ ಕಡೆಯಿಂದ ಢುಮ್ ಎಂಬೊಂದು ಸದ್ದು ನೆಲವೆಲ್ಲ ನಡುಗುವಂತೆ, ಕಿವಿ ಬಿರಿವಂತೆ ಬಂದು ಅಪ್ಪಳಿಸಿತು. ಪರ್ವತ ಶ್ರೇಣಿಗಳು ಮಾರ್ದನಿಸಿದವು. ಧನ್ಯವಾದಗಳು.